ಗಿಲ್ಲಿ ಮಾತಾಡ್ಸಲ್ಲ ಏನು ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ? ಅವರು ಮುಂಚೆ ತರ ಇದಿಲ್ಲ, ಕ್ಲೋಸ್ನೆಸ್ ಒಂದು ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತು. ಎಸ್, ನಿಜವಾಗ್ಲೂ ಕೂಡ ಇವತ್ತು ಮಲ್ಲಮ್ಮ ಮಾಡಿದ್ದು ಧ್ರುವಂತ್ಗೆ ಬೇಜಾರಾಯಿತು. ಆದರೆ ಗಿಲ್ಲಿಗೆ ಇಲ್ಲಿ ಪ್ಲಸ್ ಆಯಿತು. ವಿಚಿತ್ರ ಅಂದರೆ ಗಿಲ್ಲಿಯ ಪವರ್ ಏನು ಅಂತಲೂ ಕೂಡ ಇಲ್ಲಿ ಗೊತ್ತಾಯಿತು. ಅದೇನಪ್ಪ ಅಂತಂದರೆ, ಯಾರೇ ಆಗಲಿ ಗುರು, ಹೊರಗಡೆ ಬಂದು ನೋಡಿಬಿಟ್ರೆ, ಅಂದರೆ ಬಿಗ್ ಬಾಸ್ ಒಳಗಡೆ ಇದ್ದು ಹೊರಗಡೆ ಬಂದ್ಬಿಟ್ಟು ಏನು ನಡೀತಾ ಇದೆ ಬಿಗ್ ಬಾಸಲ್ಲಿ ಅಂತ ನೋಡಿಬಿಟ್ರೆ ನಿಜವಾಗ್ಲೂ ಗಿಲ್ಲಿನ ಇಷ್ಟಪಡ್ದವ್ರು ಇಲ್ಲ, ಯಾರೂ ಇಷ್ಟಪಡ್ದವ್ರು ಇಲ್ಲ. ಹಾಗಾಗಿ ಇಲ್ಲಿ ಸತ್ಯ ಅರಿವಾಗಿದೆ ಮಲ್ಲಮ್ಮನಿಗೆ. ಬಂದ ತಕ್ಷಣ ನೀವು ನೋಡಿರ್ಬೋದು, ಗಿಲ್ಲಿಗೆ ಏನು ಗಿಲ್ಲಿ ಮಾತಾಡ್ಸೋಕ್ಕಿಲ್ಲ ಅಂತ ಕೇಳ್ತಾಳೆ. ಆಮೇಲೆ ಗಿಲ್ಲಿ ಅದಕ್ಕೆ ಏನು ಸ್ಮಾರ್ಟ್ ಆಗಿಬಿಟ್ಟಿದೆಯೇ ಅಂತ ಹೇಳ್ತಾನೆ. ಸ್ಮಾರ್ಟ್ ಆಗಿಬಿಟ್ಟಿದ್ದೀನಿ ಅಂತ ಆ್ಯಕ್ಚುಲಿ ಹತ್ರ ಹೋಗಿ ಒಬ್ಬ ಮಗನನ್ನು ತಪ್ಕೋ ರೀತಿ ಹೋಗಿ ತಪ್ಕೋತಾಳೆ. ಆಮೇಲೆ ಏನೋ ಫುಲ್ ಫ್ಯಾನ್ಸ್ ಫಾಲೋವರ್ಸ್ ಹೊರಗಡೆ ಅಂತ ಗಿಲ್ಲಿ ಕೇಳಿದ್ರೆ ನಂದೇ ಫುಲ್ ಅವ ಅಂತ ಆ್ಯಕ್ಚುಲಿ ಮಲ್ಲಮ್ಮ ಫನ್ನಿಯಾಗಿ ಆನ್ಸರನ್ನು ಮಾಡ್ತಾಳೆ. ಎಸ್, ನೋಡಿರ್ಬೋದು. ಇದಾದ ನಂತರ ಆ್ಯಕ್ಚುಲಿ ಧ್ರುವಂತು ಸಪ್ರೇಟಾಗಿ ಮಲ್ಲಮ್ಮನನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ, ಮಲ್ಲಮ್ಮ ನೀನು ಹೊರಗಡೆ ಹೋದ್ಮೇಲೆ ನನಗೆ ಯಾರೂ ಇಲ್ಲಿ ಕ್ಲೋಸೇ ಆಗಿಲ್ಲ, ತುಂಬ ಒಂಟಿ ಆಗ್ಬಿಟ್ಟೆ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾನೆ. ಆದರೆ ಮಲ್ಲಮ್ಮ ಆತನ ಕಡೆ ಮುಖನೂ ಕುಟ್ಟ ಮುಖ ಇದೆಯಲ್ವಾ, ಅದನ್ನು ಕೂಡ ಆ ಕಡೆ ತಿರುಗಿಸಿ ಅವನ ಕಡೆ ಮಾತಾಡ್ತಾ ಇರಲ್ಲ. ಅಂದರೆ ಅವನು ಇಷ್ಟ ಇಲ್ಲ ಅನ್ನೋದು ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಷ್ಟ ಆಗ್ತಾಯಿತ್ತು. ಎಸ್, ಅದು ಅವನಿಗೂ ಕೂಡ ಜರ್ಕ್ ಹೊಡೆದಿರೋದಕ್ಕೆ ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರ ಮುಂದೆ ಹೋಗಿ ಹೇಳ್ಕೊಳ್ತಾನೆ. ಏನಂತ ಅಂದರೆ, ಮಲ್ಲಮ್ಮ ಮೊದಲಿನ ರೀತಿ ಇಲ್ಲ, ಮಲ್ಲಮ್ಮ ಫುಲ್ಲು ಚೇಂಜ್ ಆಗಿದ್ದಾಳೆ. ಯಾಕೆಂದರೆ ಅವಳ ಜೊತೆಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಸ್ವಲ್ಪ ಜರ್ಕ್ ಅನ್ನಿಸ್ತು ನನಗೆ ಅಂತ ಅಂದಾಗ ಅಶ್ವಿನಿ ಗೌಡ, ಹೌದಾ, ಹಾಗಾದರೆ ಹೋಗ್ಲಿ ಬಿಡು ಧ್ರುವಂತ, ನಿನಗೆ ನಾನು ನನಗೆ ನೀನು ಅಂತ ಏನು ಅವಾಬವ ಕೈ ಮೇಲೆ ಕೈ ಹಾಕ್ಕೊಂಡು ಹೋಗಿದ್ದು ಗುರು. ಎಸ್, ಇಲ್ಲಿ ನೋಡಿ, ನಿಜವಾಗ್ಲೂ ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿ ಈ ವಾರ ಏನು ಒಳ್ಳೆ ರಾಜ ರಾಣಿ ಥರ ಮೆರಿತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಾಗುತ್ತೆ ಗಿಲ್ಲಿಯ ಪವರ್ ಏನು ಅಂತ. ಆ್ಯಕ್ಚುಲಿ ಮಲ್ಲಮ್ಮ ಒಳಗಡೆ ಬಂದಲಲ್ಲ, ಅಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕಳೆದ ವಾರ ಇವರಿಬ್ಬರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಎಲ್ಲೋ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿಬಿಟ್ರು ಕಿಚ್ಚ ಸುದೀಪು ಅಂತ ಇತ್ತೀಚೆಗೆ ಯಾಕೋ ಅನಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದರೆ, ನೀವು ನೋಡಿ, ಇವರಿಗೆ ಒಂದು ವ್ಯಾಲ್ಯೂನೇ ಇಲ್ಲ, ಬೆಲೆನೇ ಇಲ್ಲ. ಅಂದರೆ ಮಲ್ಲಮ್ಮ ಒಳಗಡೆ ಬಂದು ಆ ಒಂದು ಬೆಲೆನೇ ಕೊಡ್ತಾ ಇಲ್ಲ ಅಂತಂದರೆ ಮಲ್ಲಮ್ಮಂಗೆ ಚೆನ್ನಾಗಿ, ಅಂದರೆ ಮಲ್ಲಮ್ಮನಂತ ಒಬ್ಬ ಮುಗ್ಧ ಜೀವಿಗೆ ಅರ್ಥ ಆಗಿದೆ ಇಲ್ಲಿ ಗಿಲ್ಲಿ ಗ್ರೇಟು, ಗಿಲ್ಲಿ ಗೆಲ್ಲುವಂಥ ಎಲ್ಲ ಚಾನ್ಸಸ್ ಇದೆ, ಅವನ ಫ್ಯಾನ್ಸ್ ಫಾಲೋವರ್ಸು ಆ ಮಟ್ಟಿಗೆ ಇದೆ ಅಂತ ಇಲ್ಲಿ ಗಿಲ್ಲಿ ಕಡೆ ವಾಲ್ತಾ ಇದ್ದಾಳೆ ಮಲ್ಲಮ್ಮ. ಗಿಲ್ಲಿ ಕಡೆ ಜಾಸ್ತಿ ಟೈಮನ್ನು ಕೊಡೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಹಾಗೆ ರಕ್ಷಿತಾ ಕಡೆಗೆ, ಅಂದರೆ ಆ ಒಂದು ಹೊರಗಡೆ ಬಂದು ನೋಡಿದ ಮೇಲೆ ಗೊತ್ತಾಗುತ್ತಲ್ವಾ, ಎಸ್ ಬಿಡುಗರು ಇವರು ಸಖತ್ತು, ಗಿಲ್ಲಿ ಸಖತ್ತು, ರಕ್ಷಿತಾ ಇವರೆಲ್ಲ ಏನು ತುಂಬ ಚೆನ್ನಾಗಿದ್ದಾರೆ. ಧ್ರುವಂಥದ್ದು ಏನಂದರೆ ಏನೂ ಇಲ್ಲ ಅಂತ ಅನಿಸ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಧ್ರುವಂಥದ್ದು ಕೆಲವೊಂದು ಬಂಡವಾಳಗಳು, ಅಂದರೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆತ ಚರಿತ್ ಬಾಳಪ್ಪ ಅಂತ ಫಸ್ಟ್ ಆಗಿದ್ದು, ಅವನ ಕಾಂಟ್ರವರ್ಸಿಗಳು ಅವೆಲ್ಲವನ್ನೂ ಕೂಡ ನೋಡಿದರೆ ನಿಜವಾಗ್ಲೂ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಮೋಸ್ಟ್ಲಿ ಇಲ್ಲೂ ಕೂಡ ಅದೇ ಆಗಿರ್ಬೋದು ಮಲ್ಲಮ್ಮನಿಗೆ. ಆಮೇಲೆ ಇನ್ನೊಂದು, ಗಿಲ್ಲಿಯ ಸಿಂಪ್ಲಿಸಿಟಿ ಇಷ್ಟ ಆಗಿರ್ಬೋದು. ಹೊರಗಡೆ ಬಂದು ನೋಡಿದ ಮೇಲೆ ಆತನ ಫ್ಯಾನ್ಸ್ ಫಾಲೋವರ್ಸ್ ಆಗಿರ್ಬೋದು, ಆತನೇ ಗೆಲ್ತಾನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು ಮಲ್ಲಮ್ಮನಲ್ಲಿ ಬಂದಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಜಾಸ್ತಿ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮಲ್ಲಮ್ಮ. ಗಿಲ್ಲಿಯ ಕಡೆ ಯಾರಿದ್ದಾರೋ ಅವರಿಗೆ ಒತ್ತನ್ನು ಕೊಡ್ತಾ ಇದ್ದಾಳೆ. ಎಸ್, ಇದನ್ನು ನೋಡಿನೂ ಕೂಡ ಏನಾದರೂ ಒಂದು ವೇಳೆ ಬಿಗ್ ಬಾಸು ಯಾರನ್ನ ಅಶ್ವಿನಿ ಅವ್ರನ್ನಾಗಿರ್ಬೋದು ಅಥವಾ ಧ್ರುವಂತ್ನವರಾಗಿರ್ಬೋದು ಗೆಲ್ಸೋಕೆ ಹೊರಟ್ರೆ, ಒಂದು ಫೇವರಿಸಮ್ ಮಾಡೋಕ್ಕೆ ಹೊರಟ್ರೆ ನಿಜವಾಗ್ಲೂ ದೊಡ್ಡ ತಪ್ಪು ಎದ್ದು ಕಾಣುತ್ತೆ. ಆಲ್ಮೋಸ್ಟು ಇಲ್ಲಿ ಮಲ್ಲಮ್ಮನೇ ಇಲ್ಲಿ ತೀರ್ಪು ಕೊಟ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಗಿಲ್ಲಿಗೆ ಜಾಸ್ತಿ ಎಲ್ಲ ರೀತಿಯೂ ಜಾಸ್ತಿ ಇದೆ, ಫ್ಯಾನ್ಸ್ ಫಾಲೋವರ್ಸ್ ಆಗಿರ್ಬೋದು, ಗೆಲ್ಲುವಂಥ ಚಾನ್ಸ್ ಆಗಿರ್ಬೋದು ಎಲ್ಲನೂ ಕೂಡ. ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕು ಅಂತ ಒಂದು ಸಣ್ಣ ಕ್ಲೂನು ಕೊಟ್ಟಂಗಿದೆ ಇಲ್ಲಿ. ಹಾಗಾಗಿ ಬಿಗ್ ಬಾಸ್ ನಿಜವಾಗ್ಲೂ ಇಲ್ಲೇನಾರ ಫೇವರಿಸಮ್ ಮಾಡಿ ಅಶ್ವಿನಿ ಅವ್ರನ್ನ ಗೆಲ್ಲಿಸೋದು ಈ ರೀತಿಯೆಲ್ಲ ಮಾಡಿದ್ರೆ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋದು ನನ್ನ ಒಂದು ಮಾತು, ಆಯಿತಾ. ಯಾಕೆಂತಂದರೆ ಮಲ್ಲಮ್ಮನೇ ಒಂದು ಸಣ್ಣ ಕ್ಲೂ ಕೊಟ್ಟಂಗೆ ಆಗೋಯ್ತು.
ಎಸ್ ಗಿಲ್ಲಿ ಗೆಲ್ತಾನೆ ಅನ್ನುವ ರೀತಿ. ಎಸ್ ಎಲ್ಲದಕ್ಕೂ ಬಿಗ್ ಬಾಸ್ ಒಂದು ಉತ್ತರವನ್ನು ಕೊಡಲೇಬೇಕು ಇದಕ್ಕೆಲ್ಲದಕ್ಕೂ. ಏಕೆಂದರೆ ನಮ್ಮ ಪ್ರಕಾರ ಆಲ್ಮೋಸ್ಟ್ ಗಿಲ್ಲಿಗೇ ಆಲ್ಮೋಸ್ಟ್ ಜಾಸ್ತಿ ಓಟ್ಗಳು ಬೀಳ್ತಾ ಇರತಕ್ಕಂಥದ್ದು. ಆದರೆ ಅದನ್ನು ಎಲ್ಲೋ ಒಂದು ಸ್ವಲ್ಪ ಟರ್ನ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಬೇಸರದ ಸಂಗತಿ ಆಗ್ತಾಯಿದೆ. ನೋಡೋಣ, ಏಕೆಂತಂದರೆ ಪ್ರಾಮಾಣಿಕವಾಗಿ ಬಿಗ್ ಬಾಸ್ ನಡೀತದೆ ಅನ್ನೋದೇ ಆದರೆ ಓಟ್ಗಳು ಯಾರಿಗೆ ಎಷ್ಟೆಷ್ಟು ಬೀಳ್ತಾ ಇದೆ ಅನ್ನೋದನ್ನು ಶೋ ಅಪ್ ಮಾಡಿಬಿಡ್ಲಿ ಅಲ್ವಾ. ಶೋ ಅಪ್ ಮಾಡಿಬಿಟ್ರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಆವಾಗ ನಾವು ನಂಬ್ಕೊತೀವಿ ಓಟು ಇವ್ರಿಗೆ ಜಾಸ್ತಿ ಬೀಳ್ತಾವಂತ. ಕಾಯ್ದು ನೋಡೋಣ ಎಲ್ಲದಕ್ಕೂ. ನಿಮ್ಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ. ನಮಸ್ಕಾರ.